ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಅನುಮತಿ ನಿರಾಕರಣೆಯಾಗಿದೆ. ಧಾರವಾಡದಲ್ಲಿ ಪ್ರೊಟೆಸ್ಟ್ಗೆ ಪರ್ಮಿಷನ್ ಅನ್ನು ಪೊಲೀಸರು ಕೊಟ್ಟಿಲ್ಲ. ಈ ಕಾರಣದಿಂದ ನಾಳೆ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದಂತಹ ಹೋರಾಟ ಇದು. ಪ್ರತಿಭಟನೆಗೆ ಅನುಮತಿಯನ್ನ ನೀಡಿಲ್ಲ ಎನ್ನುವಂತಹ ಕಾರಣದಿಂದಾಗಿ ಅನುಮತಿ ನೀಡೋದಕ್ಕೆ ಒಟ್ಟು 19 ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ರು. ಪ್ರಶ್ನೆಗಳಿಗೆ ಲಿಖಿತ ರೂಪದಲ್ಲಿ ಸಂಘಟನೆ ಉತ್ತರವನ್ನ ನೀಡಿತ್ತು. ಆದರೂ ಕೂಡ ಪ್ರತಿಭಟನೆಗೆ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಪರ್ಮಿಷನ್ ನೀಡಿಲ್ಲ ಅನ್ನುವಂತಹ ವಿಚಾರ ಇದು. ಹಾಗಾಗಿ ನಾಳೆ ಡಿಸಿ ಕಚೇರಿಯ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡೋದಕ್ಕೆ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ಗೆ ಮತ್ತೆ ಇದು ಹೋಮ್ ಮಿನಿಸ್ಟ್ರಿಗೆಲ್ಲ ಬೈದಿದ್ದಾರೆ. ಅಂದರೆ ಬೇರೆ ಯಾರೋ ಹಾಕಿರೋದು ಇದನ್ನು. ಅವರು ಸ್ಟೂಡೆಂಟ್ಸ್ ಆದರೆ ಯಾರೋ ಸೀರಿಯಸ್ ಆಗಿ ಹೋದ ಕ್ಯಾಂಡಿಡೇಟ್ಸು ಈ ಥರ ಕಮೆಂಟ್ಸ್ ಹಾಕೊಂಡು ಬಟ್ ಆ ವಿಚಾರವಾಗಿ ಏನಾಗುತ್ತೆ ಗೊತ್ತಾ, ನಾವು ಮಾಸ್ ಹಿಸ್ಟೇರಿಕ್ ಆಗ್ಬಿಡ್ತಾವೆ ಬಂದು ಅಂತ. ಹೌದೌದು. ಇನ್ನು ಧಾರವಾಡದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಡಲಿಲ್ಲ ಪೊಲೀಸರು ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಉದ್ಯೋಗಾಕಾಂಕ್ಷಿಗಳು. ಅವರ ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಹೋರಾಟ ನಡಿಬೇಕಾಗಿತ್ತು. ಪ್ರತಿಭಟನೆಗೆ ಧಾರವಾಡ ಉಪನಗರ ಪೊಲೀಸರು ಇದೀಗ ಅನುಮತಿ ನೀಡಿಲ್ಲ.